ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರವನ್ನ ಪಡೆದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ನ ಮುಖಂಡ ಗುರಪ್ಪ ನಾಯ್ಡು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ಅನ್ನೋದು ಗೊತ್ತಾಗ್ತಾ ಇದೆ. ಗುರಪ್ಪ ನಾಯ್ಡು ಹಾಗೂ ಪತ್ನಿ ಸುನೀತಾ ನಾಯ್ಡು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಬಿಎಸ್ಇ ಅಫಿಲಿಯೇಷನ್ ಪಡೆಯುವುದಕ್ಕೆ ನಕಲಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬ್ಲೂಮ್ ಫೀಲ್ಡ್ ಶಾಲೆಗೆ ಅಫಿಲಿಯೇಷನ್ ಪಡೆಯುವುದಕ್ಕೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗುರಪ್ಪ ನಾಯ್ಡು ಮಾಲೀಕತ್ವದ ಬ್ಲೂಮ್ ಫೀಲ್ಡ್ ಶಾಲೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ತ್ಯಾಗರಾಜನಗರದಲ್ಲಿನ ಬ್ಲೂಮ್ ಫೀಲ್ಡ್ ಶಾಲೆ ವಕೀಲೆ ಸುಧಾ ಕಾಟುವಾ ನೀಡಿರುವ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ 336 ಕಲಂ 2, 336 ಕಲಂ 3, 340 ಕಲಂ 2 ಅಡಿ ಎಫ್ಐಆರ್ ದಾಖಲಾಗಿದೆ. ವಕೀಲೆ ಸುಧಾ ಕತ್ವಾ ಅವರು ನೀಡಿದ ದೂರಿನ ಮೇರೆಗೆ ತ್ಯಾಗರಾಜನಗರದಲ್ಲಿರುವಂತಹ ಜೆಡಿಎಸ್ ಬ್ಲೂಮ್ ಫೀಲ್ಡ್ ಶಾಲೆಯ ಮುಖ್ಯಸ್ಥ ಗುರಪ್ಪ ನಾಯ್ಡು ಮತ್ತು ಪತ್ನಿ ಸುನೀತಾ ವಿರುದ್ಧ ದೂರು ದಾಖಲಾಗಿದೆ. ನಿಯಮದ ಪ್ರಕಾರ ಬಹುಮಡಿ ಕಟ್ಟಡಗಳಿಗೆ ಅಗ್ನಿಶಾಮಕ ದಳದಿಂದ ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರ ಪಡೆಯೋದು ಕಡ್ಡಾಯ. ಆದರೆ ಗುರಪ್ಪ ನಾಯ್ಡು ಮತ್ತು ಅವರ ಪತ್ನಿ ಸುನೀತಾ ಅಗ್ನಿಶಾಮಕ ದಳ ಕಚೇರಿಗೆ ಯಾವುದೇ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅರ್ಜಿಯನ್ನ ಸಲ್ಲಿಸದೆ ತಮ್ಮ ಶಾಲೆಯ ಹೆಸರಿನಲ್ಲಿ ನಕಲಿ ಪ್ರಮಾಣ ಪತ್ರವನ್ನ ಸೃಷ್ಟಿಸಿದ್ದಾರೆ. ಮಾರ್ಚ್ 11ರಂದು ಹೈಕೋರ್ಟ್ಗೆ ಸಲ್ಲಿಕೆ ಕೂಡ ಆಗಿದೆ. ಆ ಬಳಿಕ ಸಿಬಿಎಸ್ಇ ಮಾನ್ಯತೆ ಪಡೆಯೋದಕ್ಕೂ ಕೂಡ ಇದೇ ನಕಲು ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸಿಬಿಎಸ್ಇ ಮಾನ್ಯತೆ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಸೊ ಎಫ್ಐಆರ್ ಏನೋ ದಾಖಲಾಗಿದೆ, ಬಂಧಿಸಿದ್ದಾರಾ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಬೇಕಾಗಿದೆ. ತನಿಖೆ ಕೂಡ ನಡೀತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ತಪ್ಪಿತಸ್ಥ ದಂಪತಿ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಸುಧಾ ದೂರನ್ನ ಕೊಟ್ಟಿದ್ದಾರೆ. ತನಿಖೆ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರವನ್ನ ನಕಲಿಯಾಗಿ ಸೃಷ್ಟಿಸಿ ಹೈಕೋರ್ಟ್ ಮತ್ತು ಸಿಬಿಎಸ್ಇ ಹಾಗೂ ಸಂಬಂಧಿತ ಇಲಾಖೆಗಳಿಗೆ ಆ ಪ್ರಮಾಣ ಪತ್ರವನ್ನ ಸಲ್ಲಿಸಿ ವಂಚನೆ ಮಾಡಿರುವಂತಹ ಕಾಂಗ್ರೆಸ್ನ ಉಚ್ಚಾಟಿತ ಮುಖಂಡ ಗುರಪ್ಪ ನಾಯ್ಡು ಮತ್ತು ಅವರ ಪತ್ನಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಕೀಲೆ ಸುಧಾ ಕತ್ವಾ ಅವರು ನೀಡಿದ ದೂರಿನ ಮೇರೆಗೆ ತ್ಯಾಗರಾಜನಗರದಲ್ಲಿರುವಂತಹ ಬಿಜಿಎಸ್ ಬ್ಲೂಮ್ ಫೀಲ್ಡ್ ಶಾಲೆಯ ಮುಖ್ಯಸ್ಥ ಗುರಪ್ಪ ನಾಯ್ಡು ಮತ್ತು ಪತ್ನಿ ಸುನೀತಾ ವಿರುದ್ಧ ದೂರು ದಾಖಲಾಗಿರುವಂತದ್ದು. ನಿಯಮದ ಪ್ರಕಾರ ಬಹುಮಹಡಿ ಕಟ್ಟಡಗಳಿಗೆ ಅಗ್ನಿಶಾಮಕ ದಳದಿಂದ ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರವನ್ನ ಪಡೆಯೋದೇನಿದೆ ಅದು ಕಡ್ಡಾಯ ಆಗಿದೆ. ಬಟ್ ಆದ್ರೆ ಆ ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ಗುರಪ್ಪ ನಾಯ್ಡು ಮತ್ತು ಅವರ ಪತ್ನಿ ಸುನೀತಾ ಅಗ್ನಿಶಾಮಕ ದಳ ಕಚೇರಿಗೆ ಯಾವುದೇ ರೀತಿಯಾದಂತಹ ಅರ್ಜಿಯನ್ನ ಸಲ್ಲಿಕೆ ಮಾಡಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಅರ್ಜಿ ಸಲ್ಲಿಕೆ ಮಾಡಿ ಕಾನೂನು ರೀತಿಯಾಗಿ ಎಲ್ಲವನ್ನ ಪಡೆದುಕೊಂಡಿದ್ದಿದ್ರೆ ಇವತ್ತು ಈ ರೀತಿಯಾಗಿ ಸುದ್ದಿ ಆಗ್ತಾ ಇರಲಿಲ್ಲ. ಸೊ ಬಹುಮಹಡಿ ಕಟ್ಟಡ ನಿರ್ಮಾಣ ಏನೋ ಆಗಿದೆ. ಬಟ್ ಆದರೆ ಅಗ್ನಿಶಾಮಕ ಅಂದರೆ ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರ ಪಡೆಯೋದಕ್ಕೆ ಏನು ಸಮಸ್ಯೆ ಆಗಿತ್ತು ಅಂತ ಅಧಿಕಾರ ದುರುಪಯೋಗವನ್ನ ಪಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಚ್ಚಾಟಿತ ಕಾಂಗ್ರೆಸ್ನ ಮುಖಂಡ. ಸೊ ಈಗ ದೂರು ದಾಖಲಾಗಿದೆ. ಯಾವ ರೀತಿಯಾದಂತಹ ಕ್ರಮವನ್ನ ಜರುಗಿಸ್ತಾರೆ? ದೂರು ದಾಖಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗಿದೆಯಾ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಬೇಕಾಗಿದೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇವರು ಸಿಬಿಎಸ್ಇ ಮಾನ್ಯತೆ ಪಡೆಯೋದಕ್ಕೂ ಕೂಡ ಇದೇ ನಕಲು ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಬಿಎಸ್ಇ ಮಾನ್ಯತೆ ಪಡೆದು ವಂಚನೆ ಕೂಡ ಮಾಡಿದ್ದಾರೆ. ಇದರಲ್ಲಿ ಇವರೇನೋ ಮಾಡೋದು ಮಾಡ್ತಾರೆ, ಪಾಪ ಪೋಷಕರು ಮಕ್ಕಳು ಇದರಿಂದ ವಂಚಿತರಾಗ್ತಾರೆ. ಇದಕ್ಕೆ ಯಾರು ಹೊಣೆ? ಸಿಬಿಎಸ್ಇ ಸಿಲೆಬಸ್ ಅಪ್ಪ, ನಮ್ಮ ಮಕ್ಕಳು ಓದ್ತಾರೆ,
ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತಾರೆ ಪೋಷಕರು. ಬಟ್ ಆದರೆ ಅದು ಕೂಡ ಫೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, FIR ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಮುಖಂಡ ಗುರಪ್ಪ ನಾಯ್ಡು ಅವರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ವಕೀಲೆ ಸುಧಾ ಅವರು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಅನ್ವಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ BNS 336 ಕಲಂ 2, 336 ಕಲಂ 3, 340 ಕಲಂ 2 ಅಡಿ FIR ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರವನ್ನ ಪಡೆಯದೆ ಅಂದ್ರೆ ನಕಲಿ ಸೃಷ್ಟಿಸಿ ಇದೀಗ ಹೈಕೋರ್ಟ್ ಮತ್ತು CBSEಗೆ ಮಾಡಿರುವಂತಹ ದ್ರೋಹ ಎಷ್ಟರ ಮಟ್ಟಿಗೆ ಸರಿ? ಈಗ FIR ದಾಖಲಾಗಿದೆ, ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆಯಾ? ಅವರ ಬಂಧನ ಆಗಿದೆಯಾ? ಏನ್ ಕತೆ? ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರವನ್ನ ಪಡೆದಿರುವಂತಹ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ನ ಮುಖಂಡ ಗುರಪ್ಪ ನಾಯ್ಡು ಹಾಗೂ ಪತ್ನಿ ಏನಿದ್ದಾರೆ ಸುನೀತಾ ನಾಯ್ಡು ಅವರ ವಿರುದ್ಧ ಈಗ FIR ದಾಖಲಾಗಿದೆ. ಅಂದ್ರೆ ಗುರಪ್ಪ ನಾಯ್ಡು ಮಾಲೀಕತ್ವದ ಒಂದು ಬ್ಲೂಮ್ ಫೀಲ್ಡ್ ಶಾಲೆಗೆ CBSE ಅಫಿಲಿಯೇಷನ್ ಪಡೆಯಲು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಆನಂತರ ಅದನ್ನ ಸಲ್ಲಿಸಿರುವಂತಹ ಆರೋಪ ಕೂಡ ಈಗ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿ ಒಂದು ಬ್ಲೂ ಫೀಲ್ಡ್ ಶಾಲೆ ಏನಿದೆ, ಆ ಒಂದು ಶಾಲೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಶಾಲೆಯ ಒಂದು ಮಾಲೀಕರಾಗಿರುವಂತಹ ಕಾಂಗ್ರೆಸ್ನ ಮುಖಂಡ ಗುರಪ್ಪ ನಾಯ್ಡು ಹಾಗೂ ಪತ್ನಿ ಇವರ ಇಬ್ರು ವಿರುದ್ಧವೂ ಕೂಡ FIR ದಾಖಲಾಗಿದೆ. ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಕಂಡೀಷನ್ ಇರುತ್ತೆ. ಯಾವುದೇ ಒಂದು ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರವನ್ನ ಪಡೆಯುವಂತ ಸಂದರ್ಭದಲ್ಲಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇದೆ, ಅದನ್ನು ಫಾಲೋ ಮಾಡ್ಬೇಕಾಗುತ್ತೆ. ಜೊತೆಗೆ ಒರಿಜಿನಲ್ ದಾಖಲಾತಿಗಳು ಏನಿದೆ ಅದಕ್ಕೆ ಬೇಕಾಗಿರುವಂತ ಸುರಕ್ಷತಾ ಕ್ರಮ ಏನಿದೆ ಆ ಒಂದು ಪ್ರಮಾಣ ಪತ್ರವನ್ನ ಪಡೆಯೋದಕ್ಕೆ ಎಲ್ಲಾ ರೀತಿಯಾದಂತ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ನ ಫಾಲೋ ಮಾಡ್ಬೇಕಾದ್ರೆ ಎಲ್ಲವನ್ನು ಗಾಳಿಗೆ ತೋರಿ ಕೆಲವೊಂದಷ್ಟು ನಕಲಿ ದಾಖಲೆಗಳನ್ನ ಸಲ್ಲಿಸಿ ಆ ಒಂದು ಅಗ್ನಿ ಸುರಕ್ಷತಾ ಕ್ರಮವನ್ನ ಅಂದ್ರೆ ಪ್ರಮಾಣ ಪತ್ರವನ್ನ ಪಡೆಯೋದಕ್ಕೆ ಕೆಲವೊಂದಷ್ಟು ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಲ್ಲಿಸಿರುವಂತ ಆರೋಪ ಕೂಡ ಕೇಳಿ ಬರ್ತಾರೆ. ಹೀಗಾಗಿ ಯಾವಾಗ ಇದು ಸಲ್ಲಿಸಿರುವಂತ ಪ್ರಮಾಣ ಪತ್ರ ಏನಿದೆ ಅದು ನಕಲಿ ಅನ್ನೋದು ಗೊತ್ತಾಗುತ್ತೋ ಕೂಡಲೇ ವಕೀಲೆ ಸುಧಾ ಕಟಾವು ಅಂತ ಏನಿದ್ರೆ ಅವರು ಒಂದು ದೂರನ್ನ ದಾಖಲಿಸ್ತಾರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರಿನ ಅನ್ವಯ BNS 336, 336/3, 340 ಈ ಒಂದು ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಈಗಾಗಲೇ ವಿಧಾನಸೌಧ ಪೊಲೀಸರು ಕೂಡ FIR ನ ದಾಖಲು ಮಾಡಿಕೊಂಡು ಕೆಲವೊಂದಷ್ಟು ನೋಟಿಸ್ ಕೊಡೋದಕ್ಕೆ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಈಗಾಗಲೇ ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ. ನೋಟಿಸ್ ಬೆನ್ನಲ್ಲೇ ಈಗ ವಿಚಾರಣೆಗೆ ಹಾಜರಾಗಬೇಕು ಅಂತಂದ್ರೂ ಕೂಡ ಯಾವ ದಾಖಲೆಯನ್ನ ಕೊಟ್ಟಿದ್ರು, ಯಾವ ನಕಲಿ ದಾಖಲೆಯನ್ನ ಕೊಟ್ಟಿದ್ರು, ಜೊತೆಗೆ ಏನೇನ್ ದಾಖಲೆ ಇದೆ ಶಾಲೆಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲಾನು ಕೂಡ ತರಬೇಕು ಅಂತೇಳಿ ಸೂಚನೆಯನ್ನು ಕೂಡ ಈಗಾಗಲೇ ತಿಳಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ನಂತರ ವಿಚಾರಣೆಗೆ ಬಂದಂತ ನಂತರದಲ್ಲಿ ಕಾನೂನಾತ್ಮಕವಾಗಿ ಅವ್ರನ್ನ ಒಂದು ವಿಚಾರಣೆಯನ್ನು ನಡೆಸೋದಕ್ಕೂ ಕೂಡ ವಿಧಾನಸೌಧ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.